ಗಂಡನಿಗೆ ಕ್ಯಾನ್ಸರ್ ಆಗಿತ್ತು, ಕಿದ್ವೈ ಹಾಸ್ಪಿಟಲ್ ಇದ್ದೆ. ನಾನು ಹಾಸ್ಪಿಟ್ಲಿಂದಲೇ ಬೇಡ್ಕೊಂಡಿದ್ದೆ ನನ್ನ ಗಂಡಂಗೆ ಹುಷಾರಾದ್ರೆ ಸಾಕಪ್ಪ ದೇವ್ರೆ, 15,600 ರೂಪಾಯಿಂದ ಇಂಜೆಕ್ಷನ್ ಹಾಕ್ಬೇಕು ಅಂತ ಹೇಳಿದ್ದೆ, ಲೈಫ್ ಟೈಮ್ ತಗೋಬೇಕು ಅಂತ ಹೇಳಿದ್ದೆ. ಮತ್ತೆ ಬೇಡ್ಕೊಂಡೆ ನಾನು, ನನ್ನ ತಾಳಿ ಭಾಗ್ಯ ಗಟ್ಟಿ ಇದೆ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿ ನನ್ನ ಗಂಡನ ಉಳಿಸ್ಕೊಟ್ಟೆ. ತಿಂಗಳ 15,000 ರೂಪಾಯಿ ಹೆಂಗಪ್ಪ ಹೊಂಚೋದು ಅಂತ ಹೇಳ್ಬಿಟ್ಟು ನಾನು ಮತ್ತೆ ಬೇಡ್ಕೊಂಡೆ. ಇಂಜೆಕ್ಷನ್ ಏನು ಇಲ್ದಂಗೆ ನನ್ನ ಗಂಡನ ಮತ್ತೆ ಬದುಕಿಸ್ಕೊಡು ಅಂತ ಹೇಳ್ಬಿಟ್ಟು ಬೇಡ್ಕೊಂಡೆ. ಅದನ್ನು ನೆರವೇರಿಸ್ಕೊಡ್ತು ದೇವರು. ಮತ್ತೆ ನಾನು ಇಂಜೆಕ್ಷನ್ ಇವಾಗ ತಗೊಂತಿಲ್ಲ, ನಮ್ಮ ಮನೆಯವರು ಅಲ್ಲೇ ಒಂದು 6 ತಿಂಗಳಾಯ್ತು ಇಂಜೆಕ್ಷನ್ ಬಿಟ್ಬಿಟ್ಟು. ಆಮೇಲೆ ನಾವು ಸ್ಕ್ಯಾನಿಂಗ್ ಮಾಡಿಸಿದ್ದು ಎಲ್ಲ ನಾರ್ಮಲ್ ಅಂತ ಬಂದಿದೆ. ನನ್ನ ತಾಳಿ ಭಾಗ್ಯ ಹಿಂಗೆ 100 ವರ್ಷ ನನಗೆ ಗಟ್ಟಿಯಾಗಿ ಕೊಟ್ಟರೆ ಗುರುಗಳು ನನಗೆ ಆಶೀರ್ವಾದ ಬೇಡ್ಕೊಂತೀನಿ, ಅದೆಲ್ಲ ನೆರವೇರ್ತೈತಿ. ಆ ತಾಯಿ ನಂಬಿಕೆ. ತಾಯಿ ನನ್ನ ತಂಗಿ ಮಂಗಲ ಸ್ಥಿರವಾಗಿರ್ಲಿಕ್ಕೆ ಎಲ್ಲ ಆಶೀರ್ವಾದ ಮಾಡ್ರಪ್ಪ. ತಂಗಿ ಇದು ನಾನು ಹೇಳಿದ್ದಲ್ಲ, ಅದು ಆಡ್ಸಿದ್ದು ಅಷ್ಟೇ. ನನ್ನ ಧರ್ಮ ಹೇಳೋದು, ನಂಬಿಕೆ ಬಿಟ್ಟು ನಮ್ಮ ಧರ್ಮ ಅಂತ ನಾವು ದೇವರಿಗೆ ಅಂತ ಹೇಳಲ್ಲ. ನಿಮ್ಮ ನಂಬಿಕೆ ಸ್ಥಿರವಾಗಿರ್ಲಿ, ತಮಗೆ ಆಹಾರ ಕೊಡಲಿ, ನಿಮ್ಮ ಮಾಂಗಲ್ಯ ಬಗ್ಗೆ ಚೆನ್ನಾಗಿರ್ಲಿ. ಇಲ್ಲಿ ಹುಷಾರಾದ್ರೆ ಇಲ್ಲಿ ಬಂದು ವಾಂತಿ ಬೇರೆಯಾಗಿ ಅಡ್ಮಿಟ್ ಮಾಡಿದ್ದೆ ಪಾಪುಗೆ. ಇಲ್ಲಿ ಹುಷಾರಾದ್ರೆ ನಿನ್ನ ಹತ್ರ ಬರ್ತೀನಿ ಅಂತ ಹೇಳಿ ಬೇಡ್ಕೊಂಡಿದ್ದೆ. ನನ್ನ ತಂಗಿದ್ ಬಂದಿದ್ರು, ಅವರು ಹೇಳಿದ್ರು. ಅವ್ರು ಹೇಳಿದ್ಮೇಲೆ ನಾನು ಇಲ್ಲಿ ಬೇಡ್ಕೊಂಡ್ಮೇಲೆ ಹುಷಾರಾಗಿದ್ದೆ. ಚೆನ್ನಾಗಿದೆ ಪಾಪು. ಈಗ ಏನ್ ಮಾಡ್ತಾರೆ? ಯಾರು ಹೇಳಿ ದುಡ್ಡು ಹಾಕಂತ ನಿನಗೆ? 500 ರೂಪಾಯಿ ದೇವ್ರು ಹಾಕೊಂಡಿದ್ದ ಅಲ್ಲೆಲ್ಲ ಬುದ್ಧಿ ಇಲ್ವ ನಿಮಗೆ? ಕೂಲಿ ಮಾಡಿ ದುಡ್ಡು ಹಾಕೊಂಡು ಯಾವ್ದು ಹೇಳಿದ್ದೆ? ಅಕ್ಕ ಇದೀನ್ ತಗೋ, 500 ರೂಪಾಯಿ ಇದೀನ್ ತಗೋ ಅಕ್ಕ. ದುಡ್ಡು ಯಾವುದೇ ಕಾರಣಕ್ಕೂ ದುಡ್ಡು ಹಾಕ್ಬಾರ್ದು ಗೊತ್ತಾಯ್ತಾ? ದುಡ್ಡು ಈ ದುಡ್ಡ ಮಗಳು ಕೊಡಲ್ಲ ಮಗ, ಇದು MRS ಇಟ್ಕೊಂಡ್ರೆ ಅಪ್ಪನ ದುಡ್ಡು ಅಂತ ಇಟ್ಕೊಂಡಿರೋದು. ಯಾರಿಗೂ ಕೊಡ್ಬೇಡ, ನೀನು ಇಟ್ಕೋ, ಹೆಂಗಾರ ಬರುತ್ತೆ. ಹಣೆ ಬಟ್ಟು ನಿನ್ನ ಬಟ್ಟೆ ಏನಂತ ತಗೊಂತೀಯ? ಏನಂತ ತಗೊಂತೀಯ? ಬಳೆ ಬೇಕಾ ನಿಂಗೆ? ಬಳೆ ಹಾಕೊಂತೀಯ? ತಂದ್ಕೊಡ್ಲಾ? ಬಳೆ ಕೊಡ್ಸಾ? ಬಳೆ ಕೊಡ್ತೀನಿ. ಈಗ ದುಡ್ಡು ಹಾಕ್ಬಾರ್ದು ನೋಡಿ, ಯಾರೇ ಬರಲಿ ನಿಮಗೊಂದು ಏನಂತೆ, ಕೈಲಾಗಲ್ದರು ದುಡಿದು ಕಷ್ಟಪಟ್ಟು ಕೂಲಿ ಮನೆ ಕೆಲಸ ಮಾಡಿ ಅವ್ರು ದುಡ್ಡು ಹಾಕೋದ ಅವಶ್ಯಕತೆ ಏನಿಲ್ಲ. ನನ್ನ ಪ್ರಕಾರ